ನಮಸ್ಕಾರ, 3 ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಅಜಯ್. ಮತ್ತೆ ಹಿಜಾಬ್ ಕಿಚ್ಚು, ಕಾಣದ ಕೈವಾಡ ಯಾರದ್ದು? ಪಿಯು ಆಯ್ತು, ಈಗ ಪದವಿ. ಬೆಂಕಿಗೆ ತುಪ್ಪ ಸುರಿದಿದ್ಯಾರು? ಹೈ ಆದೇಶ, ಸರ್ಕಾರದ ರೂಲ್ಸ್. ವಿದ್ಯಾರ್ಥಿಗಳ ವಾದವೇನು? ಇದು ಹಿಜಾಬ್ ದಂಗಲ್ 2.0. ತಣ್ಣಗಾಗಿತ್ತು ವಿವಾದ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಈಗ ಮತ್ತೆ ಆರಂಭಗೊಳ್ಳುವ ಹಾಗೆ ಕಾಣಿಸ್ತಾ ಇದೆ. ತಣ್ಣಗಾಗಿದ್ದ ವಿವಾದಕ್ಕೆ ಮತ್ತೆ ಬೆಂಕಿಟ್ಟವರು ಯಾರು? ವಿದ್ಯಾರ್ಥಿಗಳ ಮಧ್ಯೆ ಮತ್ತೆ ಕಿಡಿ ಹಚ್ಚಿದ ಆ ಕಿಡಿಗೇಡಿಗಳು ಯಾರು? ಮರೆತು ಹೋಗಿದ್ದ ಹಿಜಾಬ್ ವಿವಾದ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೋರ್ಟ್ನಲ್ಲಿ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಬಂದಿದೆ. ಆ ನಂತರ ಹಿಜಾಬ್ ವಿವಾದ ತಣ್ಣಗಾಗ್ತಾ ಬಂತು, ಮುಗಿದೇ ಹೋಯ್ತು ಅನ್ನುವಷ್ಟರಲ್ಲಿ ಮತ್ತೆ ಸ್ಟೂಡೆಂಟ್ಸ್ ಮಧ್ಯೆ ಹಿಂದೂ ಮುಸ್ಲಿಂ ಧರ್ಮದ ಸಂಘರ್ಷ ಆರಂಭವಾಗಿದೆ. ಮಂಗಳೂರು ವಿವಿ ಕಾಲೇಜಿನಲ್ಲಿ ಹಿಜಾಬ್ ವಾರ್ ಶುರುವಾಗಿದೆ. ಪಿಯುಸಿ ಬಳಿಕ ಈಗ ಡಿಗ್ರಿ ವಿದ್ಯಾರ್ಥಿಗಳು ಹಿಜಾಬ್ ಬಗ್ಗೆ ಕಿರಿಕನ್ನ ಮಾಡ್ತಾ ಇದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯದ ಕಾಲೇಜಿನಲ್ಲಿ ಧಾರ್ಮಿಕತೆಯ ಕಿಚ್ಚು ಆರಂಭವಾಗಿದೆ. ಆಡಳಿತ ಮಂಡಳಿ ವಿರುದ್ಧ ಮುಸ್ಲಿಂ ವಿದ್ಯಾರ್ಥಿನಿಯರು ಗರಂ ಆಗಿದ್ದಾರೆ. ಕಾಲೇಜ್ ವಿರುದ್ಧ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ ವಿದ್ಯಾರ್ಥಿನಿಯರು. ಸೋಮವಾರದ ತನಕ ಈಗ ಟೈಮ್ ಅನ್ನ ಕೇಳಿದ್ದಾರೆ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ. ಸೋಮವಾರದ ಒಳಗೆ ಸಮಸ್ಯೆ ಬಗೆಹರಿಸುವ ಬಗ್ಗೆ ಡಿಸಿ ಆಶ್ವಾಸನೆಯನ್ನ ನೀಡಿದ್ದಾರೆ. ಸೋಮವಾರದ ತನಕ ವಿದ್ಯಾರ್ಥಿನಿಯರು ಕಾದು ನೋಡುವ ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ಹಾಗಾದ್ರೆ ಇದು ಮತ್ತೆ ಮುನ್ನೆಲೆಗೆ ಬಂದದ್ದು ಹೇಗೆ? ಯಾರ ಕೈವಾಡ? ಕಾಣದ ಕೈಗಳ ಕೈವಾಡ ಇದರಲ್ಲಿ ಅಡಗಿದೆಯಾ ಅನ್ನುವ ಪ್ರಶ್ನೆ ಈಗ ಹುಟ್ಟು ಹಾಕಿದೆ. ಇದೇ ಕಾರಣಕ್ಕಾಗಿ ಈಗ ಡಿಸಿಯ ಮೊರೆ ಹೋಗಿದ್ದಾರೆ ವಿದ್ಯಾರ್ಥಿನಿಯರು. ಸೋಮವಾರದ ತನಕ ಈಗ ಟೈಮ್ ಅನ್ನ ಕೇಳಿದ್ದಾರೆ ಜಿಲ್ಲಾಧಿಕಾರಿಗಳು. ಸೋಮವಾರದವರೆಗೂ ಕಾದು ನೋಡುವಂತಹ ನಿರ್ಧಾರವನ್ನ ಮಾಡಿದ್ದಾರೆ ವಿದ್ಯಾರ್ಥಿನಿಯರು. ಹೇಳಿದ ನಮ್ಮ ಪ್ರೆಸಿಡೆಂಟ್ ಏನಿದ್ದಾರೆ ಅವರನ್ನ ಪ್ರಿನ್ಸಿಪಾಲ್ ಅಥವಾ ನಮ್ಮ ಕಾಲೇಜಿನ ಸೀನಿಯರ್ ಲೆಕ್ಚರರ್ಸ್ ಅವರಿಗೆ ಬೇಕಾದ ಹಾಗೆ ಮಾತನಾಡಿಸ್ತಾ ಇದ್ದಾರೆ. ಯಾರು ನಮ್ಮ ರೆಪ್ರೆಸೆಂಟೇಟಿವ್ ಆಗಿರಬೇಕಿತ್ತು, ಪ್ರತಿ ವಿಷಯದಲ್ಲೂ ನಮ್ಮ ಜೊತೆಗೆ ಇದ್ದವರು, ಅವರು ಅಷ್ಟು ಎಲ್ಲ ನಮ್ಮ ಕಾರ್ಯಗಳಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದವರು ಏಕಾಏಕಿ ನಮ್ಮ ವಿರುದ್ಧವಾಗಿ ಮಾತನಾಡಲಿಕ್ಕೆ ಶುರು ಮಾಡಿದರು. ಇದಕ್ಕೆ ಪ್ರಮುಖ ಕಾರಣವೇ ನಮ್ಮ ಕಾಲೇಜಿನ ಸೀನಿಯರ್ ಲೆಕ್ಚರರ್ಸ್ ಅವರಿಗೆ ಹಣದ ಆಮಿಷವನ್ನು ಒಡ್ಡಿ ಮತ್ತು ಯಾವ ರೀತಿ ಹೆದರಿಸಿದ್ದಾರೋ ಅಂತ ಗೊತ್ತಿಲ್ಲ, ಅವರು ನಮ್ಮ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಟೀಚರ್ಸ್ ಇರುವಾಗಲೇ ಹಾಕಿಕೊಂಡು ಟೀಚರ್ಸ್ ಇಲ್ಲ ತೆಗಿರಿ ಅಂತ ಹೇಳಿದಾಗ ಕೂಡ ಅವರಿಗೆ ಅವರಿಗೆ ಹೇಳಿ ನಾವು ಅವ್ರ ಹತ್ರ ಮಾತಾಡಿದ್ದೇವೆ, ಇವರ ಹತ್ರ ಮಾತಾಡಿದ್ದೇವೆ. ಒಬ್ಬರು ಪ್ರಭಾವಿ ಸುತ್ತಮುತ್ತಲಿನ ಶಾಸಕರೊಬ್ಬರು ಪ್ರಿನ್ಸಿಪಾಲಿಗೆ ಕಾಲ್ ಮಾಡಿ ಯಾವಾಗ ಅದನ್ನು ಆರ್ಡರನ್ನು ಹೇಳಿದರು, ಕ್ಲಾಸ್ನ ಒಳಗೆ ಹಾಕಬಾರ್ದು ಅನ್ನೋ ಆರ್ಡರನ್ನು ಹೇಳಿದರು. ಪ್ರಭಾವಿ ಶಾಸಕರೊಬ್ಬರು ಪ್ರಿನ್ಸಿಪಾಲಿಗೆ ಕಾಲ್ ಮಾಡಿ ಅವರಿಗೆ ಅವರಿಗೆ ಯಾವ ರೀತಿ ಹೇಳಿದ್ದಾರೆ ಗೊತ್ತಿಲ್ಲ, ಅದನ್ನು ನಂಬಿ ನಮ್ಮ ಪ್ರಿನ್ಸಿಪಾಲ್ ಇಲ್ಲ ಅದನ್ನು ಅಷ್ಟು ಸುಲಭವಾಗಿ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವ ರೀತಿಯಲ್ಲಿ ನಮ್ಮಲ್ಲಿ ಹೇಳಿದರು. ಬಂದಿತ್ತು, ಅದನ್ನು ಪ್ರಿನ್ಸಿಪಾಲಿಗೆ ಬೆಳಗ್ಗೆ ನೋಟಿಸ್ ತಂದಿದ್ದಾರೆ. ನೋಟಿಸಲ್ಲಿ ಬರೆದಿದೆ ಕ್ಯಾಂಪಸ್ನ ಒಳಗೆ ಹಿಜಾಬ್ ಹಾಕ್ಲಿಕ್ಕಿಲ್ಲ ಅಂತ. ಆದ್ರೆ ನೋಟಿಸ್ ಬಂದಿದ್ರು ಇದು ಕಾರ್ಯರೂಪಕ್ಕೆ ಬರಲಿಲ್ಲ. ಇದು ನಮ್ಮ ಸಮಸ್ಯೆ, ದೊಡ್ಡ ಸಮಸ್ಯೆ. ಅಂದ್ರೆ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಹಿಜಾಬ್ ಹಾಕೊಂಡು ಕ್ಯಾಂಪಸ್ನ ಒಳಗೆ ಆಚೆ ಈಚೆ ತಿರುಗ್ತಾ ಇದ್ದಾರೆ. ಅದು ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ. ನಾವು ಪ್ರೊಟೆಸ್ಟ್ ಮಾಡ್ತಿದ್ದೇವೆ, ಅವರು ಪ್ರೊಟೆಸ್ಟ್ ಮಾಡಿದ್ರೆ ಬೇರೆ ವಿಷಯ. ಇವರೆಂತ ಮಾಡ್ತೇವೆ, ನಾವು ಅವರ ವಿಷಯವೇ ಕೇಳ್ತಿಲ್ಲ. ಅವರಿಗೆ ಬೆಲೆ ಕೊಡೋದಾಗೆ ಆಯ್ತು. ಒಂದು ಶಿಕ್ಷಕರಿಗೆ ಎಷ್ಟು ನಾವು ಗೌರವ ಕೊಡಬೇಕಂದ್ರೆ ಅವರ ಮಾತನ್ನು ನಾವು ಪಾಲಿಸಬೇಕು. ಏನೇ ವಿಷಯ ಆಗಿದ್ರಿ ಇಲ್ಲಿ ಸಹ ಹಾಗೆ ಹೈಕೋರ್ಟ್ನ ನೋಟಿಸ್ ಬಂದಿತ್ತು, ಅದನ್ನು ಫಾಲೋ ಮಾಡಬೇಕಿತ್ತು ಕಾಲೇಜ್ ಅವರು. ಅದು 2.5 ತಿಂಗಳು ಗ್ಯಾಪ್ ಆಯ್ತು. ಈಗ ಈ ವಿಷಯ ನಮ್ಮ ಕಾಲೇಜಲ್ಲಿ ಎದುರು ಮಾಡ್ತಾರೆ. ಅವರು ಹೇಳುವ ಪ್ರಕಾರ ಹೈಕೋರ್ಟ್ ವರ್ಡಿಕ್ಟ್ ಬೇಸಿಕ್ಸ್ ಮೇಲೆ ಆಗಿರ್ತದೆ ನಾವು ತರ್ತಿರೋದು ಅಂತ ಹೇಳಿ. ಆದರೆ ಹೈಕೋರ್ಟ್ ವರ್ಡಿಕ್ಟ್ ಅಲ್ಲಿ ಎಲ್ಲಿ ಕೂಡ ಮೆನ್ಷನ್ ಮಾಡಲಿಲ್ಲ ಇದು ಡಿಗ್ರಿಗೆ ಅಪ್ಲೈ ಆಗ್ತದೆ ಈ ನಿಷೇಧ ಅಂತ ಹೇಳಿ. ನಮ್ಮ ಹತ್ರ ಅದರಲ್ಲಿ ಪ್ರೂಫ್ ಕೂಡ ಉಂಟು. ಹೈಕೋರ್ಟ್ ವರ್ಡಿಕ್ಟ್ ಇದ್ದು ಎಲ್ಲಿ ಕೂಡ ಹೇಳಿಲ್ಲ ಡಿಗ್ರಿಗೆ ಅಪ್ಲೈ ಆಗ್ತದೆ ಅಂತ ಹೇಳಿ. ಮತ್ತೆ ಎಲ್ಲಿ ಕೂಡ ಹೇಳಿಲ್ಲ ಮಧ್ಯದಲ್ಲಿ ಯೂನಿಫಾರ್ಮಿಟಿಯನ್ನು ಚೇಂಜ್ ಮಾಡಬೇಕಂತ ಹೇಳಿ. ಒಂದು ಕ್ಲಾಸಿಗೆ ಹೋಗಬೇಕು, ಇಲ್ಲದಿದ್ರೆ ಕ್ಯಾಂಪಸ್ಸಿನ ಹೊರಗೆ ಹೋಗ್ಬೇಕು, 5 ನಿಮಿಷ ಕೊಡ್ತೇನೆ ಅಂತ ಹೇಳಿ ಆವಾಗ ಕೂಡ ನಮಗೆ ಹಾಗೆ ಹೇಳ್ತಾರೆ. ನಮಗೆ ಎಷ್ಟೊಂದು ಹೇಳಿದ್ರೆ ಈ ಲೈಬ್ರರಿನ ಒಳಗೆ ಕಾಲಿಡ್ಲಿಕ್ಕೆ ಬಿಡಿಲ್ಲ. ವಿಸಿ ಹತ್ರ ಮಾತಾಡಬೇಕಾದ್ರೆ ವಿಸಿ ಹೇಳ್ತಾರೆ ಏನಂತ ಹೇಳಿದ್ರೆ, ಹೌದಮ್ಮ ನಮಗೆ ಯಾವುದೇ ರೀತಿಯ ಉದ್ದೇಶ ಇಲ್ಲ ನಿಮ್ಮ ಹಿಜಾಬ್ ತೆಗೆಸುವಂಥದ್ದು, ಆದರೆ ಏನು ಮಾಡೋದು, ಇದು ಆರ್ಡರ್ ಆಗಿದೆ, ನೀವೊಂದು ಕ್ಲಾರಿಫಿಕೇಶನ್ ಲೆಟರ್ ಡಿಸಿಯಿಂದ ತನ್ನಿ, ಆದಮೇಲೆ ನಾವು ಅದೇ ಮರುದಿವಸವೇ ನಾವು ತುರ್ತು ಮೀಟಿಂಗ್ ಇಟ್ಟು ನಿಮ್ಗೆ ಏನು ಬೇಕಾದನ್ನು ಕೊಡ್ತೇವೆ ಅಂತ ಅವರು ಹೇಳುವ. ಸೊ ಒಂದ್ ಕಡೆ ಈಗಾಗಲೇ ವಿದ್ಯಾರ್ಥಿನಿಯರು ಹಿಜಾಬ್ ಅನ್ನ ಹಾಕಬೇಕು ಅಂತ ಹೇಳಿ ಪಟ್ಟು ಹಿಡಿದ್ರೆ ಈಗ ಜಿಲ್ಲಾಧಿಕಾರಿಗಳ ಬಳಿಗೆ ಹೋಗಿದೆ. ಸಮಸ್ಯೆ ಜಟಿಲವಾಗ್ತಾ ಇದ್ದಂತೆ ಇವತ್ತು ಕಾಲೇಜಿನಲ್ಲಿ ಸಭೆಯನ್ನ ಕರೆದಿದ್ದಾರೆ ಶಾಸಕರು.
ಸಿಡಿಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಶಾಸಕ ವೇದವ್ಯಾಸ್ ಕಾಮತ್ ಅವರು. ಸೊ ಕಾಲೇಜು ಆಡಳಿತ ಮಂಡಳಿಯ ಜೊತೆಗೆ ವೇದವ್ಯಾಸ್ ಕಾಮತ್ ಇವತ್ತು ಸಭೆಯನ್ನ ಮಾಡ್ತಾರೆ. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇವತ್ತು ಈ ಒಂದು ಸಭೆ ನಡೆಯಲಿದೆ. ಯಾಕಂದ್ರೆ ಸಮಸ್ಯೆ ಸ್ವಲ್ಪ ಜಟಿಲ ಆಗ್ತಾ ಇದೆ. ಕೋರ್ಟ್ ಆದೇಶ ಇದ್ರೂ ಕೂಡ ಹಿಜಾಬ್ಗೆ ಅವಕಾಶ ನೀಡಿದ್ದಕ್ಕೆ ಅಲ್ಲಿ ಕ್ರಮವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ? ಕಾಲೇಜು ಆಡಳಿತ ಮಂಡಳಿಯ ಸಭೆ ಮೇಲೆ ಈಗ ತೀವ್ರವಾದ ಕುತೂಹಲ ಇದೆ. ಆಡಳಿತ ಮಂಡಳಿಯ ಮುಂದಿನ ನಡೆ ಬಗ್ಗೆ ಹೆಚ್ಚಾಗಿದೆ ಕುತೂಹಲ. ಆದ್ರೆ ಈಗ ವಿದ್ಯಾರ್ಥಿನಿ ಹೇಳ್ತಾ ಇರುವಂತದ್ದು PUCಗೆ ಅದು ವರ್ಡಿಕ್ಟ್ ಬಂದಿರುವುದು, ಡಿಗ್ರಿಗೆ ಇಲ್ಲ, ಯಾವುದೇ ರೀತಿಯಾದಂತಹ ತೀರ್ಪು ಡಿಗ್ರಿ ವಿಚಾರದಲ್ಲಿ ಇಲ್ಲ ಅನ್ನುವಂತಹ ಮಾತನ್ನ ಈಗಾಗಲೇ ವಿದ್ಯಾರ್ಥಿನಿಯರು ಹೇಳ್ತಾ ಇರೋದು. ಹಾಗಾದ್ರೆ ಹೈಕೋರ್ಟ್ ತೀರ್ಪು ಏನಿತ್ತು ಅನ್ನೋದನ್ನ ನಾವು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಆಗ್ತಾ ಇದ್ರು, ಒಂದ್ ಕಡೆ ಸರ್ಕಾರ ಯಾಕೆ ಸುಮ್ಮನಿದೆ ಗೊತ್ತಿಲ್ಲ ಅನ್ನೋದು ಈಗ ವಿದ್ಯಾರ್ಥಿಗಳ ಪ್ರಶ್ನೆ. ಮಾರ್ಚ್ 15ಕ್ಕೆ ಹೈಕೋರ್ಟ್ ಕೊಟ್ಟಿದ್ದ ತೀರ್ಪಲ್ಲಿ ಹಾಗಾದ್ರೆ ಏನಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಹಿಜಾಬ್ ಇಸ್ಲಾಂನ ಅತ್ಯಗತ್ಯ ಆಚರಣೆಯ ಭಾಗವಲ್ಲ. ಹಿಜಾಬ್ ಶಿರವಸ್ತ್ರ ಕುರಾನ್ನಲ್ಲಿ ಕಡ್ಡಾಯ ಇಲ್ಲ ಅನ್ನೋದನ್ನ ಹೈಕೋರ್ಟ್ ಹೇಳಿದೆ. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸಮವಸ್ತ್ರಕ್ಕಷ್ಟೇ ಅವಕಾಶ ಇರುವಂತದ್ದು. ಯಾವುದೇ ಧರ್ಮದ ಗುರುತಿನ ವಸ್ತ್ರವನ್ನ ಧರಿಸಬಾರದು. ಮುಸ್ಲಿಂ ಮಹಿಳೆಯ ಸಾರ್ವಜನಿಕ ಭದ್ರತೆಗಿರುವ ವಸ್ತ್ರ ಶಿಕ್ಷಣ ಸಂಸ್ಥೆಗಳಲ್ಲಿ ಧರ್ಮಕ್ಕಿಂತ ಸಮಾನತೆ ಮುಖ್ಯ. ಶಿಕ್ಷಣದ ಜೊತೆಗೆ ಶಿಸ್ತು, ಶಿಷ್ಟಾಚಾರದ ಅರಿವು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಸಮವಸ್ತ್ರ ಏಕರೂಪತೆ ಇಲ್ಲದಿದ್ರೆ ಶಿಕ್ಷಣದ ಅಸ್ಮಿತೆಗೆ ಧಕ್ಕೆ ಉಂಟಾಗಬಹುದು. ಮಹಿಳೆಗೆ ಶಿಕ್ಷಣವೇ ಮುಖ್ಯವಾಗಬೇಕೇ ಹೊರತು ಅಲ್ಲಿ ಧರ್ಮ ಸಂಕೇತ ಅಲ್ಲ. ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಸಮವಸ್ತ್ರಕ್ಕೆ ಆದ್ಯತೆ ಕೊಡಬೇಕು. ಶಿಕ್ಷಣ ಸಂಸ್ಥೆಯ ಹೊರಗೆ ಧರ್ಮ ಸಂಕೇತ ವಸ್ತ್ರವನ್ನ ಧರಿಸೋದು ಅದು ಅವರವರ ಇಚ್ಛೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ವಿವಾದ ಹಾಗಾದ್ರೆ ದಿಢೀರಾಗಿ ಈಗ ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ತೀರ್ಪಿನ ಬಗ್ಗೆನೇ ಈಗ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಿರೋದು. ಅಂದ್ರೆ PUC ವಿದ್ಯಾರ್ಥಿಗಳಿಗೆ ವರ್ಡಿಕ್ಟ್ ಬಂದಿದೆ, ಡಿಗ್ರಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ನಾವು ಹಿಜಾಬನ್ನ ಧರಿಸ್ತೀವಿ ಅನ್ನೋದು ವಿದ್ಯಾರ್ಥಿನಿಯರು ಈಗ ಮಾಡ್ತಾ ಇರುವಂತಹ ವಾದ. ಅನುಭವ ಮಂಟಪ ಈಗ ದರ್ಗಾ ಆಗಿದೆಯಾ? ಬಸವಣ್ಣನ ಮಹಾ